ಸುಶೀಲಾ ಮತ್ತೆ ಸೋಮಶೇಖರ್ಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಮೊದಲನೆಯವನು ಅವಿನಾಶ್, ಎರಡನೇವನು ಕಿರಣ್, ಮೂರನೇವಳು ಮಗಳು ಸುರಕ್ಷಾ ಅಂತ. ಅವರೆಲ್ಲರದು ಒಂದು ಪುಟ್ಟ ಸಂಸಾರ ಆಗಿರತ್ತೆ. ಕಾಲಕ್ರಮೇಣ ವಯಸ್ಸಾಗ್ತಾ ಬಂದ ಹಾಗೂನು ತಂದೆ ಸೋಮಶೇಖರ್ ತೀರ್ಕೋತಾರೆ. ಅದಾದ್ಮೇಲೆ ಅರೆ ವಯಸ್ಸಲ್ಲಿರೋ ಅವಿನಾಶ್ ತನ್ನ ಮನೆ ಎಲ್ಲಾ ಜವಾಬ್ದಾರಿನೂ ತಗೋತಾನೆ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಓ ವನಜಾ, ಏನೇ ದಿಢೀರಂತ ಬಂದ್ಬಿಟ್ಟಿದ್ಯಾ? ನಿನ್ನ ಅಣ್ಣ ತೀರೋದ್ಮೇಲೆ ಈ ಕಡೆ ಬರೋದೇ ನಿಲ್ಸಿದ್ದೆ. ಅಪರೂಪ ಆಗ್ಬಿಟ್ಟಿದ್ದೆ ನೀನು. ಇವತ್ತೇನು ಬಂದ್ಬಿಟ್ಟಿದ್ಯಾ, ಅದು ಹೇಳ್ದೆ ಕೇಳ್ದೇನೆ? ಅಯ್ಯೋ ಯಾಕದ್ಕೆ? ನನ್ನ ತವ್ರ ಮನೆಗೆ ಹೇಳಿ ಕೇಳಿನೇ ಬರ್ಬೇಕಾ? ಹೇಳ್ದೆ ಕೇಳ್ದೆ ಬರೋ ಹಾಗಿಲ್ವಾ ಹೇಗೆ? ಛೇ ಹಾಳಾದವಳು, ನಾನು ಕೇಳಿದಕ್ಕೆ ಒಂದಕ್ಕೂ ನೆಟ್ಟಿಗೆ ಏನು ಹೇಳಲ್ಲ. ಎಲ್ಲಾನು ಉಲ್ಟಾನೇ ಮಾತಾಡ್ತಾಳೆ. ಅರೆ ಏನದ್ಕೆ ಒಬ್ಬೊಬ್ರೆ ಮಾತಾಡ್ತಾ ಇದ್ದೀರಾ? ಏನಾದ್ರೂ ಹೇಳ್ತಾ ಇದ್ರಾ? ಒಂದ್ ಸ್ವಲ್ಪ ಜೋರಾಗೆ ಹೇಳಿ, ಪರವಾಗಿಲ್ಲ. ಅಯ್ಯಯ್ಯೋ ಇಲ್ಲಮ್ಮ, ನಾನೇನ್ ಯೋಚನೆ ಮಾಡ್ಲಿ ಹೇಳು? ಇದು ನಿನ್ ತವ್ರ ಮನೆ, ನಿನಗಿಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಾಗ ಹೋಗ್ಬೋದು. ಅದನ್ನೆಲ್ಲ ಕೇಳೋದು ಹೌದಾ? ನಾನ್ ಸುಮ್ನೆ ಹೀಗೆ ಅದೇ ನೀನ್ ಬಂದ್ಯಲ್ಲ ಅದೇ ಖುಷಿನಲ್ಲಿ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆಹಾ, ನನಗೊತ್ತಿಲ್ವಾ? ಅವಾಗ ಅಣ್ಣ ಇರುವಾಗ ಬಂದ್ರೇನೆ ಏನಾದ್ರೂ ಒಂದ್ ಕೊಂಕ್ ಮಾತಾಡ್ತಾ ಇದ್ರು. ಇವಾಗ ಅಣ್ಣನೇ ಇಲ್ಲ, ಹೀಗಿರುವಾಗ ಸುಮ್ನೆ ಇರ್ತಾರ? ಮನ್ಸಲ್ಲೇ ಏನೋ ಗುಣುಕ್ತಾ ಇದಾರಷ್ಟೇ, ನನ್ನೆದ್ರಿಗೆ ಹೇಳ್ಕೊತಾ ಇಲ್ಲ. ಓ ಅತ್ತೆ, ನೀವ್ ಯಾವಾಗ ಬಂದ್ರಿ? ಆರಾಮಿದ್ದೀರಾ? ನಾನು ಇವಾಗ ಬಂದೆ ಕಣೋವಿ. ನಾನು ಆರಾಮಿದ್ದೀನಿ, ನೀನ್ ಆರಾಮಿದ್ಯಾ? ಹಾ ಅತ್ತೆ, ನಾನು ಆರಾಮಿದ್ದೀನಿ. ಅಮ್ಮ, ಏನೋ ಅದು ಇದು ತಗೋಬೇಕು, ದುಡ್ಡು ಬೇಕು ಅಂತ ಹೇಳಿದ್ಯಲ್ಲ, ಒಂದು 10,000 ಇದೆ, ಸಾಕಲ್ವಾ ಇವಾಗ ಖರ್ಚಿಗೆ? ಹಾ ಕಣೋ ಮಗ್ನೆ, ಇವಾಗ ಸ್ವಲ್ಪ ಮಟ್ಟಿಗೆ ಸಾಕು. ಆಮೇಲೆ ಏನಾದ್ರೂ ಬೇಕಾದ್ರೆ ನಾನು ನಿನ್ನ ಹತ್ರ ಕೇಳ್ತೀನಿ ಬಿಡು. ಅಲ್ವೋ ಅವಿ, ಹೀಗ್ ನೀನ್ ಕೇಳ್ದಾಗೂ ಎಲ್ಲಾ ದುಡ್ಡು ಕೊಡ್ತಾ ಇದ್ರೆ ಆಮೇಲೆ ನಿನಗೆ ಅಂತ ಏನ್ ಉಳಿಯತ್ತೋ? ನೀನು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೋಬೇಕು ತಾನೆ? ಅಯ್ಯೋ ಅತ್ತೆ, ಇದ್ರಲ್ಲೇನಿದೆ? ಅಲ್ಲ, ನಾನೇ ತಾನೇ ಈ ಮನೆ ಎಲ್ಲ ಜವಾಬ್ದಾರಿ ತಗೊಂಡಿರೋದು. ಅಪ್ಪ ತೀರ್ಕೊಂಡ್ಮೇಲೆ ತಮ್ಮ ತಂಗಿ ಅಮ್ಮ ಎಲ್ರೂ ನಾನೇ ತಾನೇ ನೋಡ್ಕೋತಾ ಇರೋದು. ನನ್ನಮ್ಮ ನನ್ಗೇನು ಮೋಸ ಮಾಡ್ತಾಳ? ಏನೋ ಇವಾಗ ಸ್ವಲ್ಪ ಖರ್ಚಿಗೆ ಅದು ಇದು ಅಂತ ಇಸ್ಕೋತಾಳಷ್ಟೇ. ಅವಳಿಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ. ಹೀಗಿರುವಾಗ ಇರೋ 3 ಮಕ್ಕಳಲ್ಲಿ ನನ್ಗೆ ಯಾಕೆ ಭೇದ ಮಾಡ್ತಾಳೆ ಹೇಳಿ? ಅಯ್ಯೋ ಅದ್ ಹಾಗಲ್ವೋ, ನೀನ್ ಹೇಳೋದು ಸರಿನೇ. ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೊಂಡಿದ್ಯಾ ಅಂತ. ಹಾಗಂತ ನಿನಗೆ ಅಂತ ಇಟ್ಕೊಳ್ದೇನೆ ಪೂರ್ತಿ ಅವ್ರಿಗೆ ಕೊಟ್ರೆ ಆಮೇಲೆ ನಿನ್ಗೂ ಒಂದ್ ಮದ್ವೆ ಆಗತ್ತೆ, ನಿನ್ಗೂ ಒಂದ್ ಸಂಸಾರ ಅಂತ ಆಗತ್ತೆ. ಆಮೇಲೆ ನಿನ್ನ ಹೆಂಡತಿ ಆದೋಳು ಇದನ್ನೆಲ್ಲ ಪ್ರಶ್ನೆ ಮಾಡಲ್ವಾ ಹೇಳು? ಅದಕ್ಕೆ ಹೇಳ್ತಿರೋದು, ನೀನು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೋ. ಅಯ್ಯೋ ಅತ್ತೆ, ನನ್ನನ್ನು ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬರೋಳು ನನ್ನ ಅಮ್ಮನ ಥರ ಇದ್ರೆ ಸಾಕು. ಅವಳು ಹೇಗೆ ಹೊಂದ್ಕೊಂಡು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾಳೋ ಹಾಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಬಿಡಿ. ಅದು ಅಮ್ಮ ಹುಡ್ಕೋ ಹುಡುಗಿ ಹಾಗೆ ಇರ್ತಾಳೆ ತಾನೆ. ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ, ಎಲ್ಲನೂ ಸರಿಯಾಗುತ್ತೆ. ಆಹಾ ಸೂಪಾಣಿ, ನೋಡು ಹೇಗ್ ಚಾಡಿ ಊದ್ತಿದ್ದಾಳೆ ಅಂತ. ಅಲ್ಲ, ಇವಳನ್ನ ಒಬ್ಳನ್ನೇ ನನ್ನ ಮಗನ ಜೊತೆ ಬಿಟ್ರೆ ಮುಗ್ದೇ ಹೋಯ್ತು ಕತೆ. ಏನಾದ್ರೂ ಮಾಡಿ ಒಂದ್ ಪೆದ್ದ ಹುಡುಗಿನ ತಗೊಂಡ್ ಬಂದು ಅವನಿಗೆ ಮದುವೆ ಮಾಡ್ಬೇಕು. ಮದುವೆ ಮಾಡಿದ್ರೆ ನೆಕ್ಸ್ಟ್ ಆ ಹುಡುಗಿನೂ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ. ಅವಳಿಗೆ ಏನು ಗೊತ್ತಾಗ್ದಿದ್ರೆ ಅಷ್ಟೇ ಸಾಕು. ಛೇ, ಇವನ್ ನೋಡಿದ್ರೆ ಯಾವಾಗ ನಾನು ಏನೇ ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ. ಯಾವಾಗ್ಲೂ ಅಯ್ಯೋ ನನ್ನಮ್ಮ ಹಾಗೆ ಹೀಗೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾನೆ. ಇವರಮ್ಮ ಹೇಗೆ ಅನ್ನೋದು ನನಗೆ ಮಾತ್ರ ಗೊತ್ತು. ಹೇಳಿದ್ರೆ ಇವನು ನಂಬೋದು ಇಲ್ಲ, ಎಲ್ಲ ಬಿಡಿಸು ಹೇಳೋದಕ್ಕಾಗಲ್ಲ. ಮೊದಲು ಇವನಿಗೊಂದು ಮದುವೆ ಮಾಡಬೇಕು. ಬಂದೋಳು ಲೆಕ್ಕ ಕೇಳ್ತಾಳೆ, ಅವಾಗ್ಲಾದ್ರೂ ಸರಿ ಆದ್ರೂ ಆಗ್ಬೋದು. ಇಲ್ಲ ಅಂದ್ರೆ ನಮ್ಮದಕ್ಕೆ ಇವನನ್ನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾರೆ ಅಷ್ಟೇ. ಅವಿನ್ ಮದುವೆ ಆಗೋ ಹುಡುಗಿ ನಮ್ಮ ಸಂಬಂಧದಲ್ಲೇ ಯಾರು ಆಗಿದ್ರೆ ಸ್ವಲ್ಪ ಚುರುಕಿರೋಳೆ ಆದ್ರೆ ಇನ್ನೂ ಒಳ್ಳೇದು. ಎಲ್ಲಾನು ಲೆಕ್ಕ ಕೇಳ್ತಾಳೆ, ಅವಾಗೆಲ್ಲ ಸರಿಯಾಗತ್ತೆ. ಇಲ್ಲ ಅಂದ್ರೆ ನಮ್ಮದಕ್ಕೆ ಇವನನ್ನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಅವಿಗ್ ಮದ್ವೆ ಆಗದೆ ಹಾಗೆ ಇದ್ರೆ ಆಮೇಲೆ ಅತ್ತಿಗೆಗೆ ಗೊತ್ತಿರೋ ಯಾರು ಪೆದ್ದ ಹುಡುಗಿನ ಅವ್ರ ಮಾತು ಕೇಳ್ಕೊಂಡು ಬಿದ್ದಿರ್ಲಿ ಅಂತ ಕರ್ಕೊಂಡು ಬಂದು ಕಟ್ಟಿಬಿಡ್ತಾರೆ. ಇವನು ತಾಯಿ ಮಾತೆ ವೇದವಾಕ್ಯ ಅಂತಾನೆ. ಆಮೇಲೆ ಅವಳನ್ನ ಕಣ್ಣು ಮುಚ್ಕೊಂಡು ಮದ್ವೆ ಆಗ್ಬಿಡ್ತಾನೆ. ವನಜ ಅವಿನಾಶ್ನ ಸೋದ್ರತ್ತೆ. ಅವಳಿಗೆ ತನ್ನ ಅಳಿಯನ್ ಮೇಲೆ ತುಂಬಾನೇ ಕೇರು ಕನ್ಸನು. ಅಳಿಯನ್ ಜೀವನ ಹಾಳಾಗ್ಬಾರ್ದು, ಅವನಿಗೂ ಒಂದು ಜೀವನ ಇದೆ, ಅವನಿಗೂ ಒಂದು ಸಂಸಾರ ಅಂತ ಮುಂದೆ ಬರುತ್ತೆ. ಹಾಗಾಗಿ ಸೇವಿಂಗ್ಸ್ ಮಾಡಬೇಕು, ಅವನಿಗೊಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡಬೇಕು ಅಂತ ಅವಳ ಆಸೆ ಆಗಿರುತ್ತೆ. ಅದು ಅಲ್ಲದೆ ತಾಯಿ ಭೇದ ಭಾವ ಮಾಡ್ತಿದ್ದಾಳೆ ಮಕ್ಕಳಲ್ಲಿ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗಾಗಿ ಅವಿನಾಶ್ ಹತ್ರ ಹೇಳ್ತಾಳೆ. ಆದ್ರೆ ಅವಿನಾಶ್ ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಎಷ್ಟೇ ಆದ್ರೂ ತಾಯಿ ಅಲ್ವಾ, ತಾಯಿಗಿಂತ ಅತ್ತೆ ಏನು ಹೆಚ್ಚಾಗೋದಿಲ್ಲ. ನೋಡ್ರೋ ಮಕ್ಳ, ಅಂತೂ ನಿಮ್ಮ
ಅಣ್ಣನ ಹತ್ರ ನಿಮ್ಮ ಶಾಪಿಂಗಿಗೆ ದುಡ್ಡು ಇಸ್ಕೊಟ್ಟಿದ್ದೀನಿ. ನೋಡು, ಅವನಿಗೆ ಗೊತ್ತಿಲ್ಲ ನನಗೇನೋ ಬೇರೆ ಖರ್ಚು ಅಂತ ಹೇಳಿದ್ದೀನಿ. ನೀವಿಬ್ರು ಏನಕ್ಕೆ ತಗೊಂಡ್ರಿ, ಏನು ಎತ್ತ, ಏನು ಹೇಳ್ಬೇಡಿ ಆಯ್ತಾ ಅವನ ಹತ್ರ. ಅಯ್ಯೋ ಅಮ್ಮ, ಇದರಲ್ಲಿ 10,000 ಇದೆ. ಅಂದರೆ ನನಗೆ 5,000, ಅವಳಿಗೆ 5,000ನಾ? ಅಮ್ಮ, 5,000 ಶಾಪಿಂಗ್ ಮಾಡೋದಕ್ಕೆ ಎಲ್ಲಿ ಸಾಕಾಗುತ್ತೆ ಹೇಳು? ಒಂದು ಕಡಿಮೆ ಅಂದ್ರೂ ಒಂದು 15,000ನಾರು ಬೇಕು. ನೀನು ನೋಡಿದ್ರೆ ಬರೀ 5,000 ತಂದಿದ್ಯಲ್ಲ. ಅಯ್ಯೋ, ಅದಕ್ಕೇನಂತ ಮಗನೆ, ಇನ್ನೊಂದು 2 ದಿನಕ್ಕೆ ಹೇಗೋ ಅವನಿಗೆ ಸ್ಯಾಲ್ರಿ ಆಗುತ್ತೆ. ಆಮೇಲೆ ಬೇರೆ ಏನಾದರೂ ನೆಪ ಹೇಳಿ ನಾನು ನಿನಗೆ ಮತ್ತೆ ದುಡ್ಡು ಕೊಡಿಸ್ತೀನಿ. ಇವಾಗ ಸದ್ಯಕ್ಕೆ 5,000, ಒಂದು ದಿನಕ್ಕೆ 5,000 ಖರ್ಚು ಸಾಕಾಗಲ್ವೇನೋ ನಿನಗೆ? ವಾವ್, ನಮ್ಮ ಮುದ್ದಿನಮ್ಮ ನೀನು. ಅಮ್ಮ, ಇನ್ನೊಂದು 2 ದಿನಕ್ಕೆ ಹೇಗೋ ಅಣ್ಣಂಗೆ ಸ್ಯಾಲ್ರಿ ಆಗುತ್ತಲ್ಲ, ಅವಾಗ ಮತ್ತೆ ಇಸ್ಕೊಡು ಆಯ್ತಾ? ನೀ ನಮಗೆ ಅಂತ ಹೇಳಬೇಡ, ನಿನಗೆ ಏನಕ್ಕೆ ಅಂತ ಹೇಳು. ಆಮೇಲೆ ನೆಕ್ಸ್ಟ್ ಏನಾದರೂ ನಮಗೆ ಬೇಕಾದ್ರೆ ನಾವು ನಮಗೆ ಅಂತ ಹೇಳಿ ಇಸ್ಕೊಂಡ್ಬಿಡ್ತೀವಿ. ಹಾ, ಸರಿ ಮಕ್ಳ, ಇವಾಗ ಈ ದುಡ್ಡು ತಗೊಂಡೋಗಿ ನಿಮ್ಗೆ ಏನೇನು ಬೇಕೋ ಎಲ್ಲಾನು ತಗೊಳ್ಳಿ ಆಯ್ತಾ? ಹೋಗಿ ಹೋಗಿ. ಅಬ್ಬಾ, ಅಂತೂ ನನ್ನ ಮಕ್ಕಳು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕಪ್ಪ ನನಗೆ. ಅದೇನೋ ಗೊತ್ತಿಲ್ಲ, ಸುಶೀಲಂಗೆ ಇರೋ 3 ಮಕ್ಕಳಲ್ಲಿ ಕಿರಣ್ ಮತ್ತೆ ಸುರಕ್ಷನ್ ಮೇಲೇನೆ ಅತಿ ಪ್ರೀತಿ ಇರತ್ತೆ. ಮೊದಲನೇ ಮಗ ದುಡ್ದಿರೋ ಎಲ್ಲಾ ದುಡ್ಡನ್ನು ಅವ್ರ ತಲೆ ಮೇಲೆ ಸುರಿದು ಸುಮ್ಮನೆ ಹಾಳು ಮಾಡ್ತಾ ಇರ್ತಾಳೆ. ಕಿರಣ್ ಮತ್ತೆ ಸುರಕ್ಷನು ಅಣ್ಣನ ದುಡ್ಡನ್ನ ಬರೀ ಖರ್ಚು ಮಾಡೋದು ಬಿಟ್ಟು ಅವರು 1 ಪೈಸಾನೂ ದುಡಿತಾ ಇರಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅದಕ್ಕೆ ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅದೇನಂದ್ರೆ, ನಮ್ಮ ಅವಿ ಇದಾನಲ್ಲ, ಅವನಿಗೆ ಮದುವೆ ಮಾಡೋಣ ಅಂತ. ನಮ್ಮ ಸಂಬಂಧಿಕರಲ್ಲೇ ಒಂದು ಹುಡುಗಿ ಇದ್ದಾಳೆ, ತುಂಬ ಒಳ್ಳೆಯವಳು. ನೀವೆಲ್ಲ ಒಪ್ಪಿಗೆ ಕೊಟ್ರೆ ಆ ಹುಡುಗಿನೇ ಈ ಮನೆ ಸೊಸೆ ಮಾಡ್ಕೊಳ್ಳಿ. ಏನಂತೀರಾ? ಅಯ್ಯಯ್ಯೋ, ಇವಳೇನು ಹೀಗೆಲ್ಲರೆದ್ರಿಗೂ ಹೇಳ್ಬಿಟ್ಲಲ್ಲ. ನಾನೇನೋ ನಮ್ಮ ಕಡೆನೇ ಯಾವುದಾದ್ರೂ ಪೆದ್ದ ಹುಡುಗಿ ಇದ್ರೆ ನೋಡೋಣ ಅಂತ ನೋಡ್ತಿದ್ದೀನಿ. ಇವಳು ನೋಡಿದ್ರೆ ಸಡನ್ನಾಗಿ ಹೀಗೆ ಹೇಳಿದ್ಲಲ್ಲ. ಇವಾಗ ಹೇಗೆ ಹೇಳಿ ಇವನಿಗೆ ಬೇಡ ಅಂತ? ಇವಳೆದ್ರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ಆಮೇಲೆ ಇವಳು ನಾನೇ ಏನೋ ಹೇಳಿದೆ ಅನ್ಕೋತಾಳೆ. ಇಲ್ಲ ಇಲ್ಲ, ಇವಾಗ ಹೇಗಾದರೂ ಏನಾದರೂ ಒಂದು ಹೇಳಿ ಅವಳನ್ನು ಕಳಿಸ್ತೀನಿ. ಆಮೇಲೆ ನಮ್ಮ ಅವಿ ಹತ್ರನೇ ಏನಾದರೂ ಮಾತಾಡಿ ಇವನನ್ನೇ ಮದುವೆ ಬೇಡ ಅನ್ನೋ ಹಾಗೆ ಮಾಡ್ತೀನಿ. ಅರೆ, ಯಾಕದ್ಕೆ? ನಾನು ಹೇಳ್ತಾನೆ ಇದ್ದೀನಿ, ನೀವೇನೋ ಯೋಚನೆ ಮಾಡ್ತಾ ತಲೆ ಕೆಳಗೆ ಹಾಕೊಂಡು ನಿಂತಿದ್ದೀರಾ. ಏನಂತ ಹೇಳಿ? ನಿಮಗೆಲ್ಲ ಒಪ್ಪಿಗೆ ಇದೆ ಅಂದರೆ ನಾಳೆನೇ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬರ್ಬೋದು. ಅದಕ್ಕೆ ಕೇಳ್ತಾ ಇದ್ದೀನಿ. ಅಯ್ಯೋ ವನಜಾ, ನೀನು ಹುಡುಕಿದ್ಯಾ ಅಂದರೆ ಒಳ್ಳೆ ಹುಡುಗಿನೇ ಆಗಿರ್ತಾಳೆ ಬಿಡೆ. ನಮ್ಮನೆಗೆ ಹೇಳಿ ಮಾಡಿಸ್ದಾಗೆ ಇರ್ತಾಳೆ. ಆದರೂ ಒಂದ್ಸರಿ ನಾವೆಲ್ಲ ಯೋಚನೆ ಮಾಡಿ ನಿನಗೆ ನಾಳೆ ಹೇಳ್ತೀವಿ ಆಯ್ತಾ? ಆಗ್ಬೋದಾ? ಸರಿ ಅದಕ್ಕೆ, ಹಾಗಾದರೆ ಒಂದ್ಸರಿ ಯೋಚನೆ ಮಾಡಿ ಹೇಳಿ. ಯಾವುದಕ್ಕೂ ನನಗೆ ನಾಳೆ ಫೋನ್ ಮಾಡಿ, ನಾನು ಇನ್ನು ಹೊರಡ್ತೀನಿ. ಛೇ, ಇವಾಗ ಏನು ಮಾಡಲಿ ನಾನು? ಹಾಳಾದೋಳು ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟು. ಇವಾಗ ಅವನಿದ್ರಿಗೆ ಹೇಳಿದಾಳೆ, ನನ್ನ ಹತ್ರಗೆ ಈ ವಿಷಯ ತಟ್ಟಾಡ್ಸೋ ಹಾಗೂ ಇಲ್ಲ. ಅವಳು ಹೇಳಿದ್ಲು ಅಂತ ಹೋಗಿ ಅದೇ ಹುಡುಗಿನ ಸೊಸೆ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಅವಳು ಹುಡುಕಿದಾಳೆ ಅಂದರೆ ಸರಿಯಾದವಳನ್ನೇ ನೋಡಿರ್ತಾಳೆ. ಈ ಮನೇಲಿ ನನ್ನ ಆಟ ಏನೂ ನಡೆಯಲ್ಲ ಆಮೇಲೆ. ಇಲ್ಲ ಇಲ್ಲ, ಹಾಗೆಲ್ಲ ಆಗೋದಕ್ಕೆ ಬಿಡಲೇಬಾರ್ದು. ನಾನು ಇವಾಗಲೇ ಹೋಗಿ ಅವಿ ಎದುರಿಗೆ ಒಂದು 4 ಹನಿ ಕಣ್ಣೀರು ಉದುರಿಸಿ ಅವನು ನನ್ನ ಕಡೆ ವಾಲಿಸ್ಕೋಬೇಕು. ವನಜಾ ಹೇಳಿದ ಮಾತು ಕೇಳದೆ ಇರೋ ಹಾಗೆ ಮಾಡಬೇಕು. ಇಲ್ಲ ಅಂದರೆ ವನಜಾ ತಂದಿರೋ ಸೊಸೆ ಆಮೇಲೆ ನನ್ನನ್ನು ಮೂಲೆ ಗುಂಪು ಮಾಡಿಬಿಡ್ತಾಳೆ ಅಷ್ಟೇ. ಅವಿ, ಏನಪ್ಪ ಮಾಡ್ತಿದ್ಯಾ? ಏನೋ ಕೆಲಸ ಮಾಡ್ತಿರೋ ಹಾಗಿದೆ. ಸರಿ, ನಾನು ನಿನ್ನ ಹತ್ರ ಏನೋ ಮಾತಾಡೋಣ ಅಂತ ಬಂದೆ, ಆದರೆ ನೀನು ಬ್ಯುಸಿ ಇದೆಯಾ ಅನ್ಸುತ್ತೆ. ಆಮೇಲೆ ಬರ್ತೀನಿ ಬಿಡು. ಅಯ್ಯೋ ಅಮ್ಮ, ನೀನಿರು. ಅಲ್ಲ, ಅಂತ ಇಂಪಾರ್ಟೆಂಟ್ ಏನಿಲ್ಲ, ಆಫೀಸ್ ಫೈಲು ಹೀಗೆ ಚೆಕ್ ಮಾಡ್ತಾ ಇದ್ದೆ. ಏನಮ್ಮ, ಏನು ಮಾತಾಡಬೇಕಿತ್ತು ಹೇಳು. ಅದೇನಿಲ್ಲ ಕಣೋ ಮಗನೆ, ಅದೇ ನಿನ್ನ ಅತ್ತೆ ಬಂದಿದ್ಲಲ್ಲ, ಅವಳು ಯಾವುದೋ ಸಂಬಂಧದ ಬಗ್ಗೆ ಹೇಳ್ತಾ ಇದ್ಲು. ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಅದಾ ಅಮ್ಮ, ಅತ್ತೆ ನೋಡಿದ್ದಾರೆ ಅಂದರೆ ಒಳ್ಳೆ ಹುಡುಗಿನೇ ಆಗಿರ್ತಾಳೆ. ನನಗೆ ಯಾವುದೇ ಅಭ್ಯಂತರ ಇಲ್ಲ. ಅಯ್ಯಯ್ಯೋ, ಇದೇನಿದು? ನಾನು ಏನೋ ಮಾಡೋಣ ಅಂತ ಬಂದರೆ ಇವನೇನು ನಾನು ಕೇಳೋದ್ರೊಳಗೆ ನನಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದಾನಲ್ಲ. ಇಲ್ಲ ಇಲ್ಲ, ಏನಾದರೂ ಒಂದು ಮಾಡಬೇಕು. 4 ಹನಿ ಕಣ್ಣೀರು ಉದುರಿಸೋದೇ ಬೆಸ್ಟ್ ಅನ್ಸುತ್ತೆ. ನಿನಗೇನೋ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ಯಾ ಮಗನೆ, ಆದರೆ ನನ್ನ ಸಂಬಂಧಿಕರು ಒಬ್ರಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಕಣೋ. ಅವ್ರ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋತೀನಿ ಅಂತ. ಇವಾಗ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಹೇಳು? ಮಗನೆ, ನಾನು ಹೀಗೆ ಹೇಳ್ದೆ ಅಂತ ನಿನ್ನ ಮನ್ಸಿಗೆ ತಗೋಬೇಡ, ಬೇಜಾರು ಮಾಡ್ಕೋಬೇಡ ಕಣೋ. ನಿನ್ನ ಅತ್ತೆ ನೋಡಿರೋ ಹುಡುಗಿನ ನೀನು ಮದುವೆ ಆಗಬಾರ್ದು ಅಂತ ಅಲ್ಲ ಕಣೋ. ಆದರೆ ನಾನು ನಿನ್ನ ನಂಬಿ ಆ ಹುಡುಗಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ. ಇವಾಗ ನನ್ನ ಮರ್ಯಾದೆ ನಿನ್ನ ಕೈನಲ್ಲೇ ಇದೆ ಕಣೋ. ಸುಶೀಲನಿಗೆ ಅವಿ ಮದುವೆ ಆಗೋ ಹುಡುಗಿ ಪೆದ್ದಿ ಆಗಿರ್ಬೇಕು. ತನ್ನ ಮಾತನ್ನು ಕೇಳ್ಕೊಂಡು ಸುಮ್ಮನೆ ಬಿದ್ದಿರಬೇಕು. ಅವಳದೇ ವಹಿವಾಟನ್ನ ಮಾಡಬಾರ್ದು ಅನ್ನೋದು ಅವಳ ಆಸೆ.
ಆದ್ರೆ ಇವಾಗ ವನಜ ತನ್ನ ಸಂಬಂಧಿಕರಲ್ಲೇ ಒಂದು ಒಳ್ಳೆ ಹುಡುಗಿನ ತಂದು ಅವಿ ಜೊತೆ ಮದ್ವೆ ಮಾಡೋಣ ಅಂತ ಮದ್ವೆ ಪ್ರಸ್ತಾಪ ಮಾಡ್ತಾಳೆ. ವನಜ ಅನ್ಕೊಂಡ ಹಾಗೆ ಮದ್ವೆ ಮಾಡ್ಬಿಟ್ರೆ ಸುಶೀಲನ ಆಟ ಏನು ನಡೆಯಲ್ಲ ಅಂತ ಸುಶೀಲಂಗ್ ಗೊತ್ತಾಗತ್ತೆ. ಹಾಗಾಗಿ ಅವಿನ ಹೇಗಾದ್ರೂ ಮಾಡಿ ತನ್ನ ಕಡೆ ವಾಲಿಸ್ಬೇಕು, ಏನಾದ್ರೂ ಒಂದ್ ನೆಪ ಹೇಳಿ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಏನೋ ಒಂದ್ ನಾಟಕ ಮಾಡ್ತಾಳೆ. ಇವಾಗ ನಿರ್ಧಾರ ಅವಿ ಮೇಲೆ ಬಿಟ್ಟಿರತ್ತೆ. ಅತ್ತೆ ಹೇಳಿರೋ ಹುಡುಗಿನ ಮದ್ವೆ ಆಗ್ತಾನೋ ಅಥವಾ ತಾಯಿ ಹೇಳಿರೋ ಹುಡುಗಿನ ಮದ್ವೆ ಆಗ್ತಾನೋ, ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.